me forever on fire. ಬೆಂಗಳೂರಿನಲ್ಲಿ ಏರ್ ಶೋ ನಡೀತಾ ಇದೆ. ಏರ್ ಶೋ ನೋಡಲಿಕ್ಕೆ ಅನೇಕ ಜನ ಬಂದಿದ್ದಾರೆ. ದೇಶ ವಿದೇಶಗಳಿಂದಲೂ ಕೂಡ ಜನ ಬಂದಿದ್ದಾರೆ. ಅಷ್ಟೊಂದು ಜನರನ್ನು ಮೇಂಟೈನ್ ಮಾಡಬೇಕು ಅಂತ, ಭದ್ರತೆ ಒದಗಿಸಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಬೇಕು. ಆದರೆ ಆ ಪೊಲೀಸರ ಊಟದಲ್ಲಿ ಹುಳು ಪತ್ತೆಯಾಗಿದೆ, ಜಿರಳೆ ಪತ್ತೆಯಾಗಿದೆ, ಜೀವಂತವಾಗಿದ್ದಾವೆ ಅವೆಲ್ಲ. ಏರ್ ಶೋ ಬಂದೋಬಸ್ತ್ನಲ್ಲಿರುವಂಥ ಪೊಲೀಸರಿಗೆ ಕಳಪೆ ಆಹಾರ, ಊಟದಲ್ಲಿ ಹುಳು, ಜಿರಳೆ ಪತ್ತೆಯಾಗಿದೆ. ಓರ್ವ ಸಿಬ್ಬಂದಿ ಊಟಕ್ಕೆ 200 ರೂಪಾಯಿ ಬಿಲ್ ಪೊಲೀಸ್ ಇಲಾಖೆ ತೆಗೆದುಕೊಳ್ಳೋದು. ಆದರೆ ಕಳಪೆ ಊಟ. ಹೆಂಗಿದು ಕಳಪೆ ಊಟ ಬರಲಿಕ್ಕೆ ಹೇಗೆ ಸಾಧ್ಯ? ಕಳಪೆ ಊಟದ ಬಗ್ಗೆ ಧ್ವನಿ ಎತ್ತಿದ್ರೆ ಹಿರಿಯ ಅಧಿಕಾರಿಗಳ ಭಯ ಇದೆ. ಯಾವಾಗ ಏನು ಬೇಕಾದ್ರೂ ಕ್ರಮ ಜರುಗಿಸ್ಬಿಡ್ತಾರೆ. ಹೀಗಾಗಿ ಹುಳು ಕೊಟ್ಟರೂ ಹಾಗೆ ಇರಬೇಕು, ಜಿರಳೆ ಕೊಟ್ಟರೂ ಹಾಗೆ ಇರಬೇಕು, ಹಲ್ಲಿ ಬಿದ್ದರೂ ನೋಡ್ತಾ ಇರಬೇಕು. ಭದ್ರತೆಯಲ್ಲಿದ್ದ ಸಿಬ್ಬಂದಿಗೆ ಇದೆಂಥ ಸ್ಥಿತಿ ಹೇಳಿ? ನಿಜಕ್ಕೂ ಕೂಡ ಈ ಹುಳುಗಳನ್ನು ನೋಡಿದ್ರೆ ಹೊಟ್ಟೆಗೆ ಆ ಊಟ ಹೇಗಾದರೂ ಸೇರುತ್ತೆ ಹೇಳಿ? ಎಂಥ ಕಳಪೆ ಆಹಾರ ಇದು. ನಿಮಗೆ ಗೊತ್ತಿರಲಿ, ಏರ್ ಶೋ ಬಂದೋಬಸ್ತಿಗಾಗಿ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. KSRP, CAR, DAR ಒಟ್ಟು ರಿಸರ್ವ್ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ನಿಯೋಜನೆ ಮಾಡಲಾಗಿರುವಂಥ ಸಿಬ್ಬಂದಿಗೆ ಊಟವನ್ನು ಇಲಾಖೆಯೇ ಪೂರೈಕೆ ಮಾಡುತ್ತೆ. ಇಲಾಖೆ ಪೂರೈಕೆ ಮಾಡುವಂಥ ಊಟಗಳು ಹೆಂಗಿರುತ್ತೆ ಅಂದರೆ, ಒಂದು ಬಾಕ್ಸ್ ಇರುತ್ತೆ, ಒಂದು ಪಲಾವು, ಅದ್ರ ಜೊತೆಗೆ ಮೊಸರು ಬಜ್ಜಿನೋ ರಾಯ್ತನೋ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ಅದು ಕಳಪೆ ಆಹಾರ ಅಂತ ಹೇಳಿ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ. ಊಟದಲ್ಲಿ ಹುಳು ಪತ್ತೆಯಾಗಿದೆ, ಜಿರಳೆ ಪತ್ತೆಯಾಗಿದೆ. ಆ ಜಿರಳೆ ಜೀವಂತವಾಗಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ನೀಡುವಂಥ ಆಹಾರ ಎಷ್ಟು ಗುಣಮಟ್ಟವಾಗಿದೆ ಅಂತ ಇಲ್ಲಿ ಅರ್ಥವಾಗುತ್ತೆ. ಬಟ್ ಪೊಲೀಸರು ಒಂದು ರೀತಿ ಅಸಹಾಯಕರು. ಇಡೀ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಹೊಣೆಗಾರಿಕೆ ಇರುವಂಥ ಪೊಲೀಸ್ ಇಲಾಖೆಯಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ಬಟ್ ತಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಓದಾಡ್ತಾರೆ. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೂ ಕೂಡ ಧೈರ್ಯವಿಲ್ಲದ ರೀತಿಯ ಅಸಹಾಯಕತೆ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಸರ್, ಊಟದಲ್ಲಿ ಜಿರಳೆ ಬಂದಿದೆ, ಹುಳು ಬಂದಿದೆ ಅಂತ ಹೇಳುವಂಥ ಧೈರ್ಯ ಮಾಡಿದ್ರೆ ನಾಳೆಯಿಂದ ನಿನಗಿದೆ, ನಾಳೆಯಿಂದ ಖಂಡಿತ ನಿನಗಿದೆ ಅಂತ ಹೇಳಿ ಶುರು ಮಾಡ್ತಾರೆ. ಒಂದಲ್ಲ ಒಂದು ರೀತಿಯ ಟಾರ್ಚರ್ ಇರುತ್ತೆ, ಒಂದಲ್ಲ ಒಂದು ರೀತಿಯ ಕಿರುಕುಳ ಶುರುವಾಗುತ್ತೆ. ಸೊ ಹೀಗಾಗಿ ಪೊಲೀಸರು ತಮಗಾದ ಅನ್ಯಾಯವನ್ನು, ತಮಗಾಗುತ್ತಿರುವ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಹಿಂದೆಟಾಗ್ತಾ ಇರ್ತಾರೆ. ಹಿರಿಯ ಅಧಿಕಾರಿಗಳ ಭಯ ಇಲ್ಲಿ ಎದ್ದು ಕಾಣುತ್ತೆ. ಹಾಗಾದರೆ ಹಿರಿಯ ಅಧಿಕಾರಿಗಳು ಏನು ಬೇಕಾದ್ರೂ ಮಾಡ್ಬೋದಾ? ಒಂದು ಊಟಕ್ಕೆ 200 ರೂಪಾಯಿ ಕ್ಲೇಮ್ ಮಾಡ್ಕೊಳ್ಳೋದು ಸರ್ಕಾರ. ಈ ಒಂದು ಪಲಾವ್ಗೆ 200 ರೂಪಾಯಿ. ಯೋಚನೆ ಮಾಡಿ, ಒಂದು ಪಲಾವ್ಗೆ 200 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯನಾ? ಅದು ಕೂಡ ಇಂಥ ಜಿರಳೆ ಬಿದ್ದಿರುವಂಥ, ಹುಳ ಇರುವಂಥ ಊಟಕ್ಕೆ 30 ರೂಪಾಯಿ ಕೊಟ್ಟರು ಸಿಗುತ್ತೆ ರೀ. 30 ರೂಪಾಯಿ ಕೊಟ್ಟರು ಕೂಡ ಇಂಥ ಪಲಾವ್ ಸಿಗುತ್ತೆ. 50 ರೂಪಾಯಿ ಕೊಟ್ಟರು ಸಿಗುತ್ತೆ. 200 ರೂಪಾಯಿ ಕೊಟ್ಟರೆ ಎಷ್ಟು ಚೆನ್ನಾಗಿರ್ಬೇಕು ಹೇಳಿ? ಅದರ ಕ್ವಾಲಿಟಿ ಹೆಂಗಿರಬೇಕು, ಕ್ವಾಂಟಿಟಿ ಹೆಂಗಿರಬೇಕು, ತುಂಬ ಅಚ್ಚುಕಟ್ಟಾದಂಥ ಊಟದ ವ್ಯವಸ್ಥೆ ಆಗಬೇಕು. ಬಟ್ ಇಲ್ಲಿ ಪೊಲೀಸರಿಗೆ ಆಹಾರವನ್ನು ನೀಡುವಂಥ ವಿಧಾನದಲ್ಲೂ ಕೂಡ ಹಣ ಹೊಡೆಯುವಂಥ ಸ್ಕೀಮನ್ನು ಹಿರಿಯ ಅಧಿಕಾರಿಗಳು ಮಾಡಿಕೊಂಡಿದ್ದಾರಾ? ಹಿರಿಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗೆ ಆಹಾರ ಪೂರೈಕೆ ಮಾಡುವ ನೆಪದಲ್ಲೂ ಕೂಡ ಹಣವನ್ನು ಲೂಟಿ ಮಾಡ್ತಾ ಇದ್ದಾರಾ? ಪೊಲೀಸ್ ಸಿಬ್ಬಂದಿಗೆ ಹುಳು, ಜಿರಳೆ, ವಿಷಮಿಶ್ರಿತ ಅಂದರೆ ಈ ರೀತಿಯ ಕ್ರಿಮಿ ಕೀಟಗಳು ಬಿದ್ದಿದ್ರೂ ಕೂಡ ಕೊಡ್ತಾರೆ. ಅದರಲ್ಲೂ ಕೂಡ ಹಣವನ್ನು ಲಪಟಾಯಿಸುವ, ಹಣವನ್ನು ಎಗರಿಸುವಂಥ ಪ್ಲಾನ್ ಅಡಗಿದೆಯಾ? ಹಾಗಾದರೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈ ರೀತಿ ಆಹಾರದ ವ್ಯವಸ್ಥೆ ಆದರೆ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಪೊಲೀಸರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಬಟ್ ಪೊಲೀಸರು ತಮ್ಮ ಸ್ವಾಸ್ಥ್ಯವನ್ನು, ತಮ್ಮ ಆರೋಗ್ಯವನ್ನು ಕಾಪಾಡೋಕ್ಕಾಗೋದಿಲ್ಲ ಇಂಥ ಆಹಾರ ತಿಂದರೆ. ಏನಂತೀರಿ? ದರ್ಶಕ್, ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಅದರಲ್ಲೂ ಏರ್ ಶೋ ನಡೀತಿದೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸಾಕಷ್ಟು ಜನ VIP ಇರ್ಬೋದು, ಬೇರೆ ಬೇರೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬಿಸಿಲು ಮಳೆ ಅನ್ನೋದು ಕಾಣದೆ ಅವರಲ್ಲಿ ನಿಂತು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಫುಡ್ ಕೊಡುವಂತ ಫುಡ್ ಕೂಡ ಅದು
ಕ್ವಾಲಿಟಿ ಮಟ್ಟದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಕಡೆ ಆಶ್ಚರ್ಯ ಅನ್ಸುತ್ತೆ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಊಟವನ್ನು ಕೊಡುವಂತ ಇಲ್ಲ, ಊಟವನ್ನ ಸರಬರಾಜು ಮಾಡುವಂತಹ ಆ ವಿಭಾಗದ ಡಿವಿಷನ್ ನ ಡಿಸಿಪಿಗಳು ಯಾರು ವಹಿಸ್ಕೊಂಡಿರ್ತಾರೆ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ಕಾಪಾಡ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ನಿನ್ನೆ ಅಷ್ಟೇ ಜಿರಳೆ ಬಿದ್ದಂತಹ ಒಂದು ಫುಡ್ ಅನ್ನ ಕೊಡ್ಲಾಗಿತ್ತು. ಸಿಬ್ಬಂದಿಗಳು ಬೈ ಮಿಸ್ಟೇಕ್ ಬಂದಿರಬಹುದು ಅಂತ ಹೇಳ್ಕೊಂಡು ನಿನ್ನೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಕೂಡ ಈ ಮಾಹಿತಿ ಹೋಗುತ್ತೆ. ಅವರು ಕೂಡ ಊಟ ನೀಡಿದಂತ ಅಧಿಕಾರಿಗಳ ವಿರುದ್ಧ ಗರಂ ಆಗಿರ್ತಾರೆ. ಸೊ ಈ ಒಂದು ಊಟ ಕೊಡೋದ್ರಲ್ಲೂ ಈ ರೀತಿಯಾಗಿ ಕೊಡ್ತೀರಾ, ಒಂದು ಸ್ವಚ್ಛತೆ ಇರಲ್ವಾ, ಒಂದು ಊಟ ಕೊಟ್ಟರೆ ಯಾರಾದ್ರೂ ತಿನ್ಲಿಕ್ಕೆ ಆಗುತ್ತೆ ಇಂತಹ ಊಟನ ಅಂತೇಳಿ ಅವರು ಕೂಡ ಗರಂ ಆಗಿದ್ರು. ಮತ್ತೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಸೊ ಆದ್ರೂ ಕೂಡ ಇವತ್ತು ಪುನಃ ಮತ್ತೆ ಕೊಡ್ತಾ ಇರುವಂತಹ ಊಟ ಏನಿದೆ ಅದರಲ್ಲೂ ಹುಳ ಕಾಣಿಸ್ಕೊಂಡಿರುವಂತದ್ದು. ಹೀಗಾಗಿ ಚಿಕ್ಕ ಚಿಕ್ಕ ಅನ್ನದ ಮಧ್ಯೆ ಹುಳಗಳಿದ್ರೆ ಗೊತ್ತಾಗಲ್ಲ, ಮತ್ತೆ ಆ ಹುಳಗಳು ಜೀವಂತವಾಗಿ ಒದ್ದಾಡ್ತಾ ಇರುವಂತದ್ನು ಕೂಡ ನಾವು ನೋಡ್ಬೋದು. ಸೊ ಇದರಿಂದ ಅಲ್ಲಿನ ಸಿಬ್ಬಂದಿಗಳು ಏನು ಊಟ ಮಾಡ್ಬೇಕಾ ಬೇಡ ಅನ್ನೋದ್ರಿಂದ ಎಲ್ಲರೂ ಕೂಡ ಊಟವನ್ನ ತೊರೆದಿರುವಂತದ್ದು. ಆದ್ರೆ ಈ ವಿಚಾರವನ್ನ ಅವರೆಲ್ಲೂ ಕೂಡ ಬಾಯ್ಬಿಟ್ಟು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ, ಒಂದು ವೇಳೆ ಆ ರೀತಿಯಾಗಿ ಹೇಳ್ಕೊಂಡ್ರೆ ಅಂತವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಸೊ ಏನಿದ್ರು ಡಿಪಾರ್ಟ್ಮೆಂಟ್ ಒಳಗೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೊಡ್ಬೇಕು. ಹಂಗೆ ದೂರು ಕೊಟ್ರೆ ಅದನ್ನ ವಹಿಸ್ಕೊಂಡಿಂತ ಇಲ್ಲ ವಿಭಾಗದ ಹಿರಿಯ ಅಧಿಕಾರಿಗಳೇನಿರ್ತಾರೆ ಅವರು ಅಂತಹ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಮತ್ತೆ ಟ್ರಾನ್ಸ್ಫರ್ಸ್ ಗಳು ಮಾಡುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರೆಲ್ಲೂ ಕೂಡ ಧ್ವನಿಯೇ ಎತ್ತಲ್ಲ. ಅಯ್ಯೋ ಒಂದೊತ್ತಿನ ಊಟ ಹೋದ್ರೆ ಹೋಗ್ಲಿ ಬಿಡಿ, ನಾವೆಲ್ಲಾದ್ರೂ ಆಚೆ ತಿನ್ಕೊಂಡ್ಬಿಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಸರ್ಕಾರದಿಂದ ಓರ್ವ ಸಿಬ್ಬಂದಿಗೆ ಸುಮಾರು 200 ರೂಪಾಯಿ ಹಣವನ್ನ ಊಟಕ್ಕೆ ಅಂತ ಕೊಡ್ಲಾಗುತ್ತೆ. ಸೊ ಆ 200 ರೂಪಾಯಿ ಹಣದಲ್ಲಿ ಇಷ್ಟು ಕಳಪೆ ಮಟ್ಟದ ಆಹಾರವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಸದ್ಯ ಇರುವಂತ ಪ್ರಶ್ನೆ. ಇಂಥವರ ವಿರುದ್ಧ ಯಾವಾಗ ಕ್ರಮವನ್ನು ಕೈಗೊಳ್ತಾರೆ ಅಂತ, ಇದು ಕೇವಲ ಇದೇ ಮೊದಲನೇ ಬಾರಿಗೆ ಅಲ್ಲ, ಹಿಂದೆ ಕೂಡ ಸಾಕಷ್ಟು ಬಂದೋಬಸ್ತುಗಳಿರ್ಬೋದು, ಪ್ರತಿಭಟನೆಗಳಿರ್ಬೋದು, ಬೇರೆ ಬೇರೆ ಇದಕ್ಕೆ ಭದ್ರತೆಗೋಸ್ಕರ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಈ ಫುಡ್ ಸರಬರಾಜು ಮಾಡುವಂತವ್ರು ಏನಿರ್ತಾರೆ ಅವರು ಈ ರೀತಿಯಾಗಿ ಕಳಪೆ ಮಟ್ಟದ ಫುಡ್ ಅನ್ನೇ ಕೊಡ್ತಾ ಇರುವಂತದ್ದು. ಅದನ್ನ ತಿನ್ನೋಂಗಿಲ್ಲ, ಬಿಡೋಂಗಿಲ್ಲ, ಬೇರೆಯವ್ರ ಹತ್ರ ಹೇಳ್ಕೊಳಂಗಿಲ್ಲ ಅಂತ ಸಂದಿಗ್ಧ ಪರಿಸ್ಥಿತಿಗೆ ಸಿಬ್ಬಂದಿಗಳು ಸಿಕ್ಕಾಕೊಳ್ತಾರೆ. ಸೊ ಈ ಕಾರಣಕ್ಕಾಗಿ ಇನ್ನಾದ್ರೂ ಈ ರೀತಿಯಾಗಿ ಫುಡ್ ಅನ್ನ ಸರಬರಾಜು ಮಾಡ್ತಾ ಇರುವಂತವ್ರು ಯಾರಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನೂ ಕೂಡ ಒಂದು ವಾರದಷ್ಟು ಕಾಲ ಏರ್ ಶೋ ಇರುವಂತದ್ದು. ಈಗಾಗಲೇ 2 ದಿನ ಏನ್ ಫುಡ್ ಕೊಟ್ಟವ್ರೆ, 2 ದಿನದಲ್ಲೂ ಕೂಡ ಈ ರೀತಿಯಾಗಿ ಹುಳ ಕಾಣಿಸ್ಕೊಂಡಿರುವಂತದ್ದು, ಜಿರಳೆ ಕಾಣಿಸ್ಕೊಂಡಿರುವಂತದ್ದು, ನಾಳೆ ಏನ್ ಬೇಕಾದ್ರೂ ಇಲಿ ಹೆಗಣ ಕಾಣಿಸ್ಕೊಂಡು ಬೇಕಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಲ್ಲಿರುವಂತದ್ದು. ಇನ್ನಾದ್ರೂ ನಗರ ಪೊಲೀಸ್ ಆಯುಕ್ತರು ಮತ್ತೆ ಗೃಹ ಇಲಾಖೆಯಿಂದ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳುವಂತದ್ದು ಸಿಬ್ಬಂದಿಗಳ ಒಂದು ಆಗ್ರಹ ಆಗಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ, ಶಾಂತಿ ಸುವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುವಂಥ ಪೊಲೀಸರಿಗೆ ನೀಡುವ ಆಹಾರದ ಗುಣಮಟ್ಟ. ಹುಳಗಳನ್ನು, ಹಲ್ಲಿಗಳನ್ನು, ಇಲಿ ಹೆಗ್ಗಣಗಳನ್ನು ಅಥವಾ ಮತ್ತಿತರ ಕ್ರಿಮಿಕೀಟಗಳನ್ನು ಅನ್ನದಲ್ಲಿ ಸೇರಿಸಿ ಸಪ್ಲೈ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಸೇರಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಣ ಉಳಿಸುವ ಪಾತ್ರ ಇಲ್ಲಿ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ಉದ್ದೇಶಪೂರ್ವಕವಾಗಿ ಹುಳ ಹಾಕೋದಿಲ್ಲ. ಬಟ್ ನಿಮಗೆ ಕಳಪೆ ಮಟ್ಟದ ಆಹಾರ ಎಲ್ಲಿ ಸಿಗುತ್ತೆ ಅಂದರೆ ನೀವು ಕಮ್ಮಿ ದುಡ್ಡು ಕೊಟ್ಟಾಗ. ಇಲಾಖೆ ಒಂದು ಊಟಕ್ಕೆ 200 ರೂಪಾಯಿ ಖರ್ಚು ಮಾಡಿಯೂ ಕೂಡ ಜಿರಳೆ, ಕ್ರಿಮಿ, ಕೀಟ, ಇಲಿ, ಹೆಗ್ಗಣ ಬಿದ್ದಿರುವಂಥ ಊಟವನ್ನು ಪೊಲೀಸರು ಸೇವನೆ ಮಾಡಬೇಕಾ? ಮೀಸಲು ಪಡೆಯ ಪೊಲೀಸರ ಪರಿಸ್ಥಿತಿ ಇದು. ಮೀಸಲಿಟ್ಟ ಪೊಲೀಸರು ಇವರೆಲ್ಲರೂ ಕೂಡ ರಿಸರ್ವ್ ಪೊಲೀಸ್. ಎಲ್ಲಿ ಗಲಾಟೆ, ದೊಂಬಿ, ಗದ್ದಲ ಅಥವಾ VVIPಗಳಿಗೆ ಭದ್ರತೆ ಎಲ್ಲ ಸಂದರ್ಭದಲ್ಲೂ ಕೂಡ ಇವರನ್ನು ನಿಯೋಜನೆ ಮಾಡಲಾಗುತ್ತೆ. ಬಟ್ ಅವರನ್ನು ಈ ರೀತಿ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದೆಯಲ್ಲ ಇಲಾಖೆ, ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಇನ್ನು ಮುಂದಾದರೂ ಕೂಡ ಈ ರೀತಿಯ ಘಟನೆ ಮತ್ತೆ ಮರುಕಳಿಸಬಾರ್ದು. ಆ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸರ್ ಅಲ್ಲಿ ನೋಡ್ರಿ ಹೆಂಗ್ ಹೊಡಿಡತ್ತು ಜಾತ್ರೆ ಮಾಡತ್ತು.